ಆತ್ಮೀಯ H16 ನ್ಯೂಸ್ ಅರ್ಧಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರಾತ್ಮೇರೆ. DKC ಅವರನ್ನು ಗೌತಮ್ ಅದಾನಿ ಅಥವಾ ಅದಾನಿ ಭೇಟಿಯಾದರು ಅನ್ನೋ ಸುದ್ದಿ ಜೋರು ಹಿಡಿದಲ್ಲ. ಏನು ನಡೀತಲ್ಲೇ, ಯಾಕೆ ಜೋರು ಹಿಡಿದಂದ್ರೆ ರಾಹುಲ್ ಗಾಂಧಿಯವರು ಈ ಅದಾನಿ ವಿರುದ್ಧ ಮೂಮೆಂಟ್ ಮಾಡಿದ್ದಾರೆ. ಅದಾನಿ ಅಂಬಾನಿ ವಿರುದ್ಧ, ಈ ಕಾರ್ಪೊರೇಟ್ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಈ ದೇಶದ ಇವತ್ತಿನ ಅರ್ಥವ್ಯವಸ್ಥೆ ಹಾಳುವ ಕಾರಣ ಇವರೇ ಅನ್ನುವಂಥ ಮಾತುಗಳನ್ನು ವಾದ ಮಾಡ್ತಾ ಇದ್ದಾರೆ. ಅಂಥವ್ರ ಜೊತೆಗೆ ರಾಹುಲ್ ಗಾಂಧಿಯವರ ಅತ್ಯಂತ ಆತ್ಮೀಯ ವ್ಯಕ್ತಿ DK ಶಿವಕುಮಾರ್ ಅವರು ಯಾಕೆ ಏನು ಮಾತಾಡಿದರು, ಯಾಕೆ ಭೇಟಿಯಾದರು, ಅದು ಗೌತಮ್ ಅದಾನಿ ಬಂದು ಭೇಟಿಯಾಗಿದ್ದಾರೆ. 20 ನಿಮಿಷ ಮಾತಾಡಿದ್ದಾರೆ ಅನ್ನೋ ಸುದ್ದಿ ಜೋರ್ದಾರ್ ಹಿಡಿದ. ಅದಕ್ಕೆ ನಮ್ಮ R ಅಶೋಕ್ ಅವರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಅದಾನಿ BJP ಏಜೆಂಟ್ ಎಂದು ರಾಹುಲ್ ಗಾಂಧಿ ಹೇಳುತ್ತಾ ಇದ್ದಾರೆ. ಕಾಂಗ್ರೆಸ್ನ ಇತರ ನಾಯಕರು ಸಾರ್ವಜನಿಕ ವೇದಿಕೆಗಳಲ್ಲಿ ಇದೇ ವಾದ ಮಂಡಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಶಿವಕುಮಾರ್ ಅದಾನಿಗೆ ಕೆಂಪು ಹಾಸು ಹಾಕಿ ಸ್ವಾಗತಿಸಿದ್ದಾರೆ. ಅದಾನಿಯವರನ್ನು ವಿರೋಧಿಸುವ ರಾಹುಲ್ ಗಾಂಧಿ ಅವರಿಂದ DKC ಅನುಮತಿ ಪಡೆದಿದ್ದಾರೆ. ದೊಡ್ಡ ಪ್ರಶ್ನೆ ಕೇಳಿದ್ದಾರೆ. ಸಹಜದ ರಾಹುಲ್ ಗಾಂಧಿಯವರು ಆ ಪ್ರಮಾಣದಲ್ಲಿ ವಿರೋಧ ಮಾಡೋದೇನು ಸುಳ್ಳಲ್ಲ. ಮತ್ತು ಇವತ್ತು ಈ ದೇಶದ ಅರ್ಥವ್ಯವಸ್ಥೆ ಹೆಚ್ಚು ಕಡಿಮೆ ಹಳ್ಳ ಹಿಡಿಯೋದಕ್ಕೆ ಕಾರಣ ಈ ಕಾರ್ಪೊರೇಟ್ ಅನ್ನೋದನ್ನು ಭಾಳ ಜನ ಒಪ್ಕೊಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಮತ್ತು ನೀವು ಅದನ್ನು ಟೀಕೆ ಮಾಡ್ತಿದ್ರಿ, ಮತ್ತು ನೀವು ಅದನ್ನೇ ಮಾಡಲಿಕ್ಕಿದ್ದೀರಲ್ಪ ನೀವು ಅನ್ನುವಂಥ ಮಾತನ್ನು ಇವತ್ತು R ಅಶೋಕ್ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ನೇರವಾಗಿ ಕೇಳ್ತಾ ಇದ್ದಾರೆ. ಸರಿ ಏನ್ರಿ ನೀವು ಹೇಳೋದು ನಮಗೆ ಬದ್ಧತೆ ಮಾಡಂತೀರ, ನೀವು ಬದ್ಧತೆ ಇದ್ದಿದ್ರಲ್ರಿ ಅಂತೇಳಿ ಕೇಳಿದ್ದಾರೆ. ಹೀಗಾಗಿ ಇದು ದೊಡ್ಡ ಚರ್ಚೆ ನಡೀತಾ ಇದೆ. ಅದಾನಿ ಅವ್ರು ನಿಜವಾಗಿಯೂ ಬಂದಿದ್ದೆ ಯಾಕೆ, ಏನು ಕಾರಣ ಇರ್ಬೋದು. ಅವ್ರು ವ್ಯಾಪಾರಿಗಳದಾರ, ವ್ಯವಹಾರ ಮಾಡ್ತಾರೆ, ದುಡ್ಡು ಹೂಡ್ತಾರೆ, ತೆಗಿತಾರೆ, ಲಾಭ ಮಾಡ್ಕೊತಾರೆ. ತಮಗೆ ಲಾಭ ಆಗುವಾಗಿದ್ರೆ ಮಾತ್ರ ಎಂಟ್ರಿ ಹಾಕಾರೆ, ಇಲ್ಲಾಂದ್ರೆ ಸುಮ್ಮನೆ ಸರಳ ಬಿಡೋದು ಬಾಜು ಹೋಗಿಬಿಡ್ತಾರೆ ಅಂತ. ಅದಾನಿ ಅತ್ಯಂತ ಬುದ್ಧಿವಂತರು ವ್ಯವಹಾರದಲ್ಲೇ. ತಮಗೆ ಬೇಕಾದಂಥ ಲಾಭಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು